Myself, Amulya. I'm basically from Chitradurga, but I'm settling in Bangalore. So right now I'm pursuing MBA in nearby institute, Padma Shri Institute of Management, and I'm a freelance model since from 3 years. I'm been into this modeling field, and I have been awarded and crowned as a Miss India 2021. So this is a bit of. Exactly, why this industry? So why this industry is because ನಮ್ಮಮ್ಮ ಡ್ರಾಮಾ ಆರ್ಟಿಸ್ಟ್. Okay. ಸೊ ಅವರಿಂದ ನಾನು ಇನ್ಸ್ಪೈರ್ ಆಗಿದ್ದು. ಇದು ನನ್ನ ಪ್ಯಾಷನ್ ಕೂಡ. ಸಣ್ಣವರಿದ್ದಾಗಿಂದನೂ ನನಗೆ ಫ್ಯಾಷನ್ ಎಕ್ಸ್ಪ್ಲೋರ್ ಮಾಡಬೇಕು, ನಾನು ಫ್ಯಾಷನ್ ಇಂಡಸ್ಟ್ರಿ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಅದು ಒಂದು ನನ್ನ ಮೈಂಡಲ್ಲಿ ಇತ್ತು. ಬಟ್ ಬಂದಿದ್ದೇನಂದ್ರೆ ಹೈಟ್ ಮ್ಯಾಟರ್. ಎವ್ರಿ ಪೀಪಲ್ ಪುಲ್ಲಿಂಗ್ ಮೈ ಲೈಕ್ ಬ್ಯಾಕ್, ಹೈಟ್ ಇದೆಯಾ ಅದು ಇದು ಅಂತ ತುಂಬಾ ಇದು ಮಾಡ್ತಾ ಇದ್ರು. ಬಟ್ ಟೀಸ್ ಮಾಡುವಾಗ ನಂಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ನಮ್ಮಮ್ಮ ಒಬ್ಬೆ. ಸೊ ಅವ್ರು ಏನು, ನಿನ್ ಹೈಟ್ ಅಡ್ವಾಂಟೇಜು, ನೀನ್ ಜನ ಅಂತಾರೆ ಅಂತ ಮಾತಾಡಕ್ ಹೋಗ್ಬೇಡ, ನಿನ್ ಹೈಟ್ ನಿನ್ಗೆ ಮಾಡಲಿಂಗ್ ಫೀಲ್ಡ್ ಅಲ್ಲೋ ಬೇರೆ ಫೀಲ್ಡ್ ಅಲ್ಲಿ ನಿಮ್ಗೆ ವರ್ಕ್ ಆಗತ್ತೆ ನೋಡು ಅಂತ ಇದ್ರು. ಬಟ್ ಐ ವಾಸ್ ವೇಟಿಂಗ್ ಫಾರ್ ದ ಮೂಮೆಂಟ್ ಟು ಗೆಟ್ ದ ಚಾನ್ಸ್ ಫಾರ್ ದಿಸ್. ಸೊ ಯುವರ್ ಮಾಮ್ ಡ್ರಾಮಾ ಆರ್ಟಿಸ್ಟ್ ಆಗಿ, ಸೊ ಮಾಡಲಿಂಗು ಡ್ರಾಮಾ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಎಸ್, ಅಫ್ಕೋರ್ಸ್ ವ್ಯತ್ಯಾಸ ಇದೆ. ಬಟ್ ಏನಂದ್ರೆ ನಾನು ನಮ್ಮಮ್ಮಂಗೆ ಡ್ರಾಮಾ ಫೀಲ್ಡಿಗೆ ಬರಕ್ ಇಷ್ಟ ಇಲ್ಲ. ಬಟ್ ಈಗ ಆಗಂತ ನಾನು ಆಕ್ಟಿಂಗ್ ಮಾಡ್ಕೊಂತ ಹೋದ್ರೆ ನಾನು ಫುಲ್ ಆಕ್ಟಿಂಗ್ ಫೀಲ್ಡ್ಗೆ ಹೋಗ್ಬೇಕಾಗುತ್ತೆ. ಬಟ್ ಮಾಡಲಿಂಗ್ ಒಂದು ಸ್ಟೇಜ್ ಅದಕ್ಕೆ ಹೋಗೋದು ಅಂತ ನಂಗೆ ತುಂಬಾ ಇದು ಗೊತ್ತಾಯ್ತು. ಬಟ್ ಹೋಗಕ್ಕೆ ಒಂದು ನನಗೆ ಕೀ ಪಾಯಿಂಟ್ ಏನಂದ್ರೆ ನಾನು ಹೈಟ್, ಇಟ್ಸ್ ಮೈ ಅಡ್ವಾಂಟೇಜ್ ಅಂತ ನನಗೆ ಮಾಡಲಿಂಗ್ ಫೀಲ್ಡ್ ತಿಳಿಸ್ಕೊಟ್ಟು. ಸೊ ಇದರಿಂದ ನಾನು ಹೋಗ್ಬೋದು. ಹೇಗಿದ್ರು ನಂಗೆ ಫ್ಯಾಷನ್ ಫೀಲ್ಡ್ ಅಂದ್ರೆ ತುಂಬಾ ಇಷ್ಟ. ನನಗೆ ಫ್ಯಾಷನ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹಂಗೆ ನಾನು ಆ ಫೀಲ್ಡಿಗೆ ಜಂಪ್ ಆಗ್ಬೋದು ಅಂತಂದು. ಅಂಡ್ ಇನ್ನೊಂದು ನಮ್ಮಮ್ಮ ಆಕ್ಟಿಂಗ್ ಅಂದ್ರೆ ಪೂರಾ ನಾನು ಫುಲ್ಲು ಆಕ್ಟಿಂಗ್ ವೈಸ್ ಹೋಗ್ಬಾರ್ದು ಅಂತ ಅವ್ರದ್ದು ಮೈಂಡ್ ಸೆಟ್. ಸೊ ಹಂಗಾಗಿ ನಾನು ಮಾಡಲಿಂಗ್ ಫೀಲ್ಡ್ ನ ಚೂಸ್ ಮಾಡಿದೆ. ಸೊ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ನಿಮ್ಗೆ ರೋಲ್ ಮಾಡೆಲ್ ಆಗಿರುವಂತವ್ರು ನಿಮ್ಗೆ ಡೇ ಒನ್ ಇಂದನೂ ಗೈಡೆನ್ಸ್ ಕೊಡ್ತಾ ಇದಾರೆ ಅಂದ್ರೆ? ಓಕೆ, ಗೈಡೆನ್ಸ್ ಅಂತ ಇಲ್ಲ, ಬಟ್ ನಂಗೆ ಮುಂಚೆಯಿಂದನೂ ತುಂಬಾ ಅಂದ್ರೆ ಬಾಲಿವುಡ್ ಆಕ್ಟರ್ ನ ತಗೋತೀನಿ, ಜಾಕ್ಲಿನ್ ಫರ್ನಾಂಡಿಸ್. ವೈ? ಬಿಕಾಸ್ ನಂಗೆ ಲುಕ್ ವೈಸು ಮತ್ತೆ ಮೈಂಡ್ ವೈಸ್, ಅವ್ರು ಥಿಂಕ್ ಮಾಡೋ ವೈಸ್ ಇದೆಲ್ಲ ನಂಗೆ ತುಂಬಾ ಇಷ್ಟ. ಮತ್ತೆ ಅವ್ರು ಬರೀ ಫ್ಯಾಷನ್ ಬಗ್ಗೆ ಅಷ್ಟೇ ಇದು ಮಾಡಲ್ಲ, ಹೊರಗಡೆ ಸೊಸೈಟಿಗೆ ಏನ್ ಕಾಂಟ್ರಿಬ್ಯೂಟ್ ಮಾಡಬೇಕು ಅದೆಲ್ಲ ಇದೆ. ಸೊ ಅದನ್ನ ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗ್ತಾ ಬಂತು. ನಾನು ಈ ತರ ಮಾಡಲಿಂಗ್ ಫೀಲ್ಡ್ ಅಲ್ಲಿ ಬರ್ಬೋದು. ಸುಮಾರು ಜನ ಇದ್ದಾರೆ ಆ ತರ ಮಾಡಲಿಂಗ್ ಫೀಲ್ಡ್ ಇಂದಾನೆ ಆಕ್ಟಿಂಗ್ ಫೀಲ್ಡ್ಗೂ ಬಂದು ಫ್ಯಾಷನ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಸೊಸೈಟಿಗೂ ಹೆಲ್ಪ್ ಮಾಡ್ಕೊಂಡು ಇರೋರು ತುಂಬಾ ಜನ ಇದ್ದಾರೆ. ಸೊ ನನಗೆ ಆ ತರ. ನೀವು ಚಿಕ್ಕ ವಯಸ್ಸಿಂದನೂ ಅಂದ್ರೆ ನಿಮ್ಮ ಮಮ್ಮಿ ಫಾದರ್ ಇದು ನಿಮ್ಮ ಮಮ್ಮಿ ಡ್ರಾಮಾ ಆರ್ಟಿಸ್ಟ್ ಆಗಿರೋದ್ರಿಂದ ಆಕ್ಟಿಂಗ್ ನ ನೀವು ಚಿಕ್ಕ ವಯಸ್ಸಿಂದನೂ ನೋಡ್ತಾ ಬೆಳೆದಿದ್ದೀರಾ. ಸೊ ಸಡನ್ ಆಗಿ ಮಾಡ್ಲಿಂಗ್ ಯಾಕೆ ಬಂದ್ರಿ? ಸಡನ್ ಆಗಿ ಮಾಡ್ಲಿಂಗ್ ಅಂದ್ರೆ ಅದೇ ನಾನು ಹೇಳಿದೆಲ್ಲ, ಅಮ್ಮಗೆ ಆಕ್ಟಿಂಗ್ ಫೀಲ್ಡ್ಗೆ ನಾನು ಹೋಗೋದು ಅವ್ರಿಗೆ ಇಷ್ಟ ಇಲ್ಲ. ಬಿಕಾಸ್ ಡ್ರಾಮಾ ಆರ್ಟಿಸ್ಟ್ ಅಂದ್ರೆ ಈಗ ಸ್ವಲ್ಪ ಬೇರೆ ತರ ನೋಡ್ತಾರೆ. ಸೊ ಹಂಗಾಗಿ ಅವ್ರಿಗೆ ನಮ್ ಫ್ಯಾಮಿಲಿ ಕಡೆ ಎಲ್ಲ ಡ್ರಾಮಾಗೆಲ್ಲ ಹೋಗೋದು ಇಷ್ಟ ಇಲ್ಲ. ಸೊ ನಂಗೂ ಆ ತರದಕ್ಕೆಲ್ಲ ಇದಿಲ್ಲ. ಬಟ್ ಬಿಗ್ ಸ್ಕ್ರೀನ್ ಹೋಗ್ಬೇಕಾದ್ರೆ ಡೈರೆಕ್ಟ್ ಆಗಿ ಆಪರ್ಚುನಿಟಿ ಆಬ್ವಿಯಸ್ಲಿ ತುಂಬಾ ಕಷ್ಟ ಆಗಿ ಹೋಗೋದು. ಸೊ ಹಂಗಾಗಿ ಮಾಡ್ಲಿಂಗ್ ಅಂತಂದ್ರೆ ನಂಗೊಂದು ಚಾನ್ಸ್ ಸಿಕ್ಕಿದ್ದು. ಫಸ್ಟ್ ನಾನು ಬಿಲೀವ್ ಮಾಡ್ತಾ ಇರಲಿಲ್ಲ. ಬಿಲೀವ್ ಮಾಡಕ್ ಒಂದು ಸ್ಟೇಜ್ ಕೊಟ್ಟಿದ್ದೆ ಮಾಡ್ಲಿಂಗ್ ನಿಜ ಹೇಳ್ಬೇಕಂದ್ರೆ. ಅದು ನಂಗೆ ಆಪರ್ಚುನಿಟಿ ಸಿಕ್ಕಿದ್ರು ನಾನು ಫಸ್ಟಿಗೆ ಇಲ್ಲ, ನಮ್ಗೆ ಇಲ್ಲೆಲ್ಲ ಆಗಲ್ಲ. ಬಿಕಾಸ್ ನಾನಿರೋದು ಎಲ್ಲೋ 200 ಕಿಲೋಮೀಟರ್ಸ್ ಫಾರ್ ಫ್ರಮ್ ಬ್ಯಾಂಗ್ಳೂರಲ್ಲಿ ಎಂತೆಂತ ಮಾಡೆಲ್ಸ್ ಇದೆ, ಎಂತೆಂತ ಹುಡುಗಿರಿದ್ದಾರೆ. ಅವ್ರ ಮುಂದೆ ನಾವೆಲ್ಲ ಏನು, ಈ ತರ ನನ್ನ ಮೈಂಡ್ ಸೆಟ್ ಇತ್ತು. ಬಟ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವನು ನನ್ನ ಹೈಟ್ ಬಗ್ಗೆ ಎಲ್ಲ ಎಷ್ಟು ಮಾತಾಡ್ತಿದ್ರು, ಅವ್ನಿಗೆ ಗೊತ್ತಿದ್ದಿದ್ರ ಬಗ್ಗೆ. ಸೊ ನೀನ್ ಯಾಕೆ ಒಂದ್ಸರಿ ಚಾನ್ಸ್ ಮಿಸ್ ಮಾಡ್ಕೋಬೇಡ, ಒಂದ್ಸರಿ ಟ್ರೈ ಮಾಡು. ಸೊ ಐ ಟುಕ್ 1 year ಟೈಮ್ ಫಾರ್ ಇಟ್ ಅಂಡ್ ಐ ವೆಂಟ್, ಹೋದೆ, ನೋಡಿದೆ. ಆಡಿಷನ್ ಅಲ್ಲಿ ನನ್ಗೆ ಯಾವಾಗ ಎಲ್ರೂ ಮುಂದೆ ಬಂದು ಪಾಸಿಟಿವ್ ಥಿಂಗ್ಸ್ ಬಂತು, ಅಪೋಸಿಟ್ ನಂಗೆ ರಿಪ್ಲೈಸ್ ಬಂತು, ರೆಸ್ಪಾನ್ಸ್ ಬಂತು, ಆವಾಗ ಒಂದು ಬಿಲೀವ್ನೆಸ್ ಸ್ಟಾರ್ಟ್ ಆಯ್ತು. ಓಕೆ, ನನ್ನ ಹೈಟ್ ಯೂಸ್ ಆಗುತ್ತೆ. ಸೊ ನಾನು ಮಾಡಲಿಂಗ್ ಫೀಲ್ಡಿಗೆ ನಾನು ಎಂಟರ್ ಆಗ್ಬೋದು, ನನ್ನಂತವ್ರಿಗೂ ಇಲ್ಲಿ ಸ್ವಲ್ಪ ಜಾಗ ಇದೆ ಅಂತ. ಸೊ ಅಲ್ಲಿಂದ ನಾನು ಮಾಡಲಿಂಗ್. ಸೊ ವಾಟ್ಸ್ ಯುವರ್ ಫ್ಯೂಚರ್ ಪ್ಲಾನ್ಸ್ ಇನ್ ಮಾಡಲಿಂಗ್? ಸೊ ಫ್ಯೂಚರ್ ಪ್ಲಾನ್ಸ್ ಬಂದು ನಂಗೆ ಮೇನ್ ಫಸ್ಟ್ಗೆ ಬಂದಿದ್ದು ಇನ್ನೇನು ಎಕ್ಸ್ಪ್ಲೋರ್ ಆ ಥರನೇ ಇತ್ತು ಮೈಂಡು. ಬಟ್ ಬರ್ತಾ ನಮ್ಮ ಅಮ್ಮಂದು ಒಂದು ಆಸೆನ ಒಂದು ಜಾಯಿನ್ ಆಗಿದೆ. ಅದು ನನ್ನದು ಮೇನ್ ವಿಶ್ ಆಗಿದೆ ಇವಾಗ ಫುಲ್ಫಿಲ್ ಮಾಡೋದು. ಅದೇನಂದ್ರೆ ಒಂದು ಬಿಗ್ ಬ್ಯಾನರ್ ಅಲ್ಲಿ ಬರ್ಬೇಕು, ಬಿಲ್ ಬೋರ್ಡ್ ಅಲ್ಲಿ ಬರ್ಬೇಕು ಅಂತ. ಅವ್ರಿಗೆ ನನ್ನ ಬಿಲ್ ಬೋರ್ಡ್ ಅಲ್ಲಿ ನೋಡ್ಬೇಕು ಅನ್ನೋದು ಒಂದು ಕನಸು. ಬಟ್ ಅದನ್ನ ನಾನು ಹೇಗಾದ್ರೂ ಫುಲ್ಫಿಲ್ ಮಾಡ್ಬೇಕಂತಾನೆ ಸ್ಟಡೀಸ್ ಜೊತೆ ಇದನ್ನ ಮ್ಯಾನೇಜ್ ಮಾಡ್ಕೊಂಡು
ಸೊ ಸ್ಟಡೀಸ್ ಅಲ್ಲಿ ನೀವು MBA ಮಾಡಿದ್ದೀರಾ. MBA ಮಾಡೋದು ಅಷ್ಟು ಸುಲಭ ಅಲ್ಲ ಈಗಿನ ಕಾಲದಲ್ಲಿ. ಬಟ್ ಆ ಫೀಲ್ಡ್ಗೂ ಈ ಫೀಲ್ಡ್ಗೂ ತುಂಬಾ ವ್ಯತ್ಯಾಸ ಇದೆ. ಆ ಫೀಲ್ಡ್ ಅಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ, ಅಥವಾ ಈ ಫೀಲ್ಡ್ ನ ಬಿಟ್ಟು ಆ ಫೀಲ್ಡ್ ಹೋಗ್ತೀರಾ, ಇಲ್ಲ ಆ ಫೀಲ್ಡ್ಗೋಸ್ಕರನೇ ಯಾವ್ದನ್ನ ಚೂಸ್ ಮಾಡ್ತೀರಾ ಫ್ಯೂಚರ್ ಅಲ್ಲಿ? ಓಕೆ, ಫ್ಯೂಚರ್ ಅಂತ ಬಂದ್ರೆ ಆಸ್ ವಿ ನೋ ದಟ್ ಸೆವೆರಲ್ ಮಾಡೆಲ್ಸ್ ಆರ್ ಇಂಟು ದಿಸ್ ಮಾಡೆಲಿಂಗ್ ಫೀಲ್ಡ್. ಫುಲ್ ಟೈಮ್ ಆಗಿ ವರ್ಕ್ ಮಾಡ್ತಾ ಇರೋರಿದ್ದಾರೆ, ತುಂಬಾ ಎಕ್ಸ್ಪೀರಿಯನ್ಸ್ ಇರೋರಿದ್ದಾರೆ. ಸೊ ಸುಮಾರು ತರ ಮಾಡೆಲಿಂಗ್ ಅಲ್ಲಿ ನಾವು ಎಕ್ಸಿಸ್ಟ್ ಆಗಿರ್ಬೇಕು ಅಂದ್ರೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸೊ ನನಗೆ ಏನು ಅನ್ಸ್ತಂದ್ರೆ ನಾನು ಇದ್ರ ಮೇಲೆ ಡಿಪೆಂಡ್ ಆಗಿರೋಕ್ಕಾಗಲ್ಲ, ಬಿಕಾಸ್ ನಾನು ಇದಕ್ಕೆ ತುಂಬಾ ಲಾಂಗ್ ಟರ್ಮ್ ಲೈಫ್ ಇಲ್ಲ ಅಂತ ನನಗೆ ಸ್ವಲ್ಪ ಇದಿದೆ. ಸೊ ಹಂಗಾಗಿ ನನಗೆ ಸ್ಟಡೀಸೇ ಮೇನ್. ಈಗ ಮನೇಲೆಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ, ಬಟ್ ಅದೇ ಲೈಫಾಗಿ ನೀವು ಇದು ಮಾಡ್ಕೊಂತೀಯ ಅಂದ್ರೆ ಅದಕ್ಕೆ ಒಪ್ಪೋಕೆ ಆಗಲ್ಲ ಅವರು. ಬಿಕಾಸ್ ನಾನು ಸಿಂಗಲ್ ಪೇರೆಂಟ್, ಸೊ ನಮ್ಮ ಅಮ್ಮಗೆ ಫುಲ್ ನಾನೇ ನೋಡ್ಕೋಬೇಕು. ಇದ್ರ ಮೇಲೆ ಡಿಪೆಂಡ್ ಆಗಿ ನಂದು ಅಕಸ್ಮಾತ್ ಇಲ್ಲಿ ಬ್ಯಾಕಪ್ ಆಯ್ತು ಅಥವಾ ಡ್ರಾಪ್ ಆಯ್ತು ಮಧ್ಯದಲ್ಲಿ ಅಂದ್ರೆ ಫುಲ್ ವ್ಯಾನಿಶ್. ಸೊ ಹಂಗಾಗಿ ಏನಂದ್ರೆ ಸ್ಟಡೀಸ್ನೇ ನಾನು ಡಿಪೆಂಡ್ ಆಗಿರೋದು. ಸ್ಟಡೀಸೇ ಮೇನ್ ನಂದು ಇಂಟೆನ್ಷನ್. ಬಟ್ ಇದು ಪ್ಯಾಷನ್ ಆಗಿ ನಾನು ತಗೊಂಡಿದ್ದೀನಿ ಒಂದು ಹೋಪ್ ಅಲ್ಲಿ. ಎಲ್ಲಿವರೆಗೂ ನನ್ನ ಬಿಲ್ ಬೋರ್ಡ್ ಕನ್ಸು ಮುಗಿಯೋವರೆಗೂ ನಾನು ಅಲ್ಲೇ ಬಿಟ್ಟು ಸಾಧಿಸ್ಬೇಕು ಅಂತ ಇದ್ದೀನಿ. ಸೊ ಲಾಯಲ್ ವೇ ಆಗಿರ್ಬೇಕು ಅಂತ. ಸೊ ಮೇನ್ ಬಂದ್ಬಿಟ್ಟು ನನ್ನ ಸ್ಟಡೀಸೇ. MBA ನಲ್ಲಿ ನಾನು HR ಆಗ್ಬೇಕು ಅಂತ ನನ್ನ ಆಸೆ. ಸಣ್ಣವರಿದ್ದಾಗಿಂದ ಬೇರೆ ತರ ಕನ್ಸ್ಬಿಟ್ಟಿದೆ, ಅಂದ್ರೆ MNC ಕಂಪ್ನಿಲಿ ವರ್ಕ್ ಮಾಡ್ಬೇಕು ಅಂತ. ಬಟ್ ಅದಕ್ಕೊಂದು ಪರ್ಟಿಕ್ಯುಲರ್ ವೇ ಸಿಕ್ಕಿದೆ. ಇವಾಗ HR ಆಗ್ಬೇಕು. ನಾನು HR ಯಾಕೆ ಆಗ್ಬೇಕು ಅಂದ್ರೆ ನನಗೆ ಜನ ಬಳಕೆ ಅಂದ್ರೆ ತುಂಬಾ ಇಷ್ಟ. ಸೊ ಅವ್ರ ನಡುವೆ ನಾನು ಕೆಲಸ ಮಾಡೋದಕ್ಕೆಲ್ಲ ತುಂಬಾ ಇಷ್ಟ. ಸೊ ಹಂಗಾಗಿ ನಾನು HR ಫೀಲ್ಡ್ ಚೂಸ್ ಮಾಡಿದ್ದೀನಿ. ಹೋಪ್ ಸೊ ಅದನ್ನ ಇನ್ನೊಂದು ಇಯರ್ ಅಲ್ಲಿ ಕಂಪ್ಲೀಟ್ ಮಾಡಿ. ಸೊ ಮಾಡ್ಲಿಂಗ್ ಇಂಡಸ್ಟ್ರಿಗೆ ಬರೋದಕ್ಕೂ ಮುಂಚೆ ತುಂಬಾನೇ ಸ್ಟ್ರಗಲ್ಸ್ ಗಳನ್ನ ಮಾಡಿದೀರಾ ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಸೊ ಅದಕ್ಕೂ ಮುಂಚೆ ಬರೋದು ಅಂದ್ರೆ ಆಸ್ ಅ ಸಿಂಗಲ್ ಪೇರೆಂಟ್ ತುಂಬಾ ಮಾತಾಡ್ಕೋತಾರೆ ಜನಗಳು. ಆಸ್ ಅ ಡ್ರಾಮಾ ಆರ್ಟಿಸ್ಟ್ ಅವ್ರ ಮಗ್ಳಂಗೆ, ಡ್ರಾಮಾ ಆರ್ಟಿಸ್ಟ್ ಮಗಳು ಆ ತರ ಅಂತ. ಆಮೇಲೆ ಹೈಟ್ ಇರೋದ್ರಿಂದ ಎಲ್ಲರೂ ಫಂಕ್ಷನ್ಗೆ ಹೋದ್ರು ನೀನ್ ಚೆನ್ನಾಗಿದ್ಯಾ ಇಲ್ಲ ಅಂತ ಕೇಳ್ತಿಲ್ಲ, ಇಷ್ಟೊಂದು ಹೈಟ್ ಇದೆಯಾ, ಹೆಂಗ್ ಹೈಟ್ ಆದೆ, ನಿಮ್ಮಮ್ಮ ನೋಡಿದ್ರೆ ಇಷ್ಟು ಕುಳ್ಳಿಕ್ಕಿದ್ರೆ ನೀನ್ ಯಾಕೆ ಇಷ್ಟ ಹೈಟ್ ಆದ್ರೆ, ಇಷ್ಟು ಹೈಟ್ ಇದೆಯಲ್ಲ ನಿಮ್ ಮುಂದಕ್ಕೆ ಹೆಂಗ್ ಹುಡ್ಕೋದು, ಅದು ಇದು ಅಂತ ಏನೇನೋ ಕ್ವಶನ್ ಕೇಳೋರು. ಆಮೇಲೆ ಡ್ರೆಸ್ ವೈಸು ಬೇರೆ ಏನೇ ಇದ್ರು ಎಲ್ಲದಕ್ಕೂ ಹೈಟ್ ಇಟ್ಕೊಂಡು ಕೂಲ್ ಮಾಡೋರು. ನಂಗೆ ಅದೊಂಥರ ಒಂದ್ ಕಡೆ ಬೇಜಾರಾಯ್ತು. ಬಟ್ ಅದು ನಾನು ಯಾವಾಗ್ಲೂ ಅಷ್ಟೇ, ನನ್ಗೆ ಏನ್ ಬೇಜಾರಾಗಿದ್ರೆ ನಾನು ಸೆಲ್ಫ್ ಮೋಟಿವೇಟ್ ಆಗಿ ತಗೊಂಡಿರ್ತೀನಿ. ಇದು ನೀವು ಹಿಂಗೆ ಹೇಳ್ತಿದ್ರೆ ಅಂದ್ರೆ ಅದು ಕರೆಕ್ಟ್ ವೇಲಿ ಅವ್ರಿಗೆ ಹೆಂಗ್ ತೋರಿಸ್ಬೇಕು ನಾನು ಅಂತ. ಸೊ ಅದೆಲ್ಲ ತುಂಬಾ ಬೇಜಾರಾಗ್ತಾ ಇತ್ತು ನನಗೆ, ಈ ತರ ಎಲ್ಲ ಮಾತಾಡ್ತಾರಲ್ಲ. ಆಮೇಲೆ ಇನ್ನೊಂದು, ನನಗೆ ನಮ್ಮ ಊರಲ್ಲಿರೋ ಜನದ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಬೇಕು ಅಂತ ನಾನು ತುಂಬಾ ಒಂದು ವಿಲೇಜರ್ಸ್ ಅಂದ್ರೆ ಅವ್ರನ್ನ ಡಿಪೆಂಡ್ ಮಾಡಲ್ಲ, ಬಟ್ ಅವ್ರು ನೋಡಿರೋ ವೇ ಆ ತರ. ಆಕ್ಟರ್ಸ್ ಅಂದ್ರೆ ಮಾಡೆಲ್ಸ್ ಅಂದ್ರೆ ಎಲ್ಲರೂ ಅದೇ ತರ ಇಲ್ಲ, ಈ ತರನು ಇದೀವಿ, ಸ್ಟ್ರಗಲ್ ಮಾಡಿ ಬರೋರು ಇದೀವಿ ಅಂತ. ಆಮೇಲೆ ನಮ್ಮ ಊರಿನ ಹೆಸರು ಸ್ವಲ್ಪ ನಾನು ತಗೋಬೇಕು ಈ ಫೀಲ್ಡ್ ಅಲ್ಲಿ. ನಮ್ಮ ದುರ್ಗಾದವರು ಒಬ್ರಿದ್ದಾರೆ, ದುರ್ಗಾದಿಂದ ಈ ತರ ಟ್ಯಾಲೆಂಟೆಡ್ ಒಬ್ರಿದ್ದಾರೆ ಅಂತಂದು ಬರ್ಬೇಕು. ಸೊ ಇದೆಲ್ಲ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ನಾನು ಈ ಫೀಲ್ಡ್ ಅಲ್ಲಿ ಬಂದಿದ್ದೆ. ಸ್ಟ್ರಗಲ್ಸ್ ಅಂದ್ರೆ ಅದೇ, ಆಬ್ವಿಯಸ್ಲಿ ಮಾರ್ನಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಜನ ಬರ್ತಾರೆ, ಅದು ಹೇಳ್ತಾರೆ. ಸೊ ಅದೆಲ್ಲದಕ್ಕೂ ಬಿಟ್ಬಿಟ್ಟು ಲಾಯಲ್ ವೇ ಆಗಿ ಹೋಗ್ಬೇಕು, ಅದು ನನ್ನ ಮೈಂಡ್ ಸೆಟ್. ಸೊ ಫೈನಲಿ ನಿಮ್ಮ ಹಿಂದೆ ಮಾತಾಡಿದವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ನನ್ನ ಹಿಂದೆ ಮಾತಾಡೋರು ನಾನು ಯಾವಾಗ್ಲೂ ಹೇಳೋದಿದೆ, ಮಾತಾಡೋದು ಯಾವಾಗ ಇದು ಮಾತಾಡ್ತಾರೆ, 1000 ಜನ 1000 ತರ ಮಾತಾಡಿ, ನಂದು ವೇಲ್ ನಾನು ಕರೆಕ್ಟ್ ಆಗಿದ್ದೀನಿ, ಅದು ನಮ್ಮ ಮನೆಯಲ್ಲಿ ನನ್ನ ಜೊತೆಲಿದ್ದವ್ರಿಗೆ ಗೊತ್ತಿದ್ರೆ ಸಾಕು. ಅಷ್ಟ್ ಬಿಟ್ಟು ನಾನು ತುಂಬಾ ಬಿಲೀವ್ ಮಾಡ್ತೀನಿ, ನಾನು ಕರೆಕ್ಟ್ ಆಗಿದ್ದೀನಿ. ಅದು ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ, ಅವ್ರು ಅವಾಗ ಸಫರ್ ಪಡ್ತಾರೆ, ನಾನು ಮಾಡ್ತೀನಿ. ಸೊ ಡೆಫಿನೆಟ್ಲಿ ನಾನು ಎಲ್ಲರಿಗೂ ಒಂದು ಉತ್ತರ ಕೊಟ್ಟೇ ಕೊಡ್ತೀನಿ. ನಾನು ಫ್ಯಾಷನ್ ಮಾಡ್ಕೊಂಡು ಬೇರೆ ಏನಕ್ಕೋ ಹೋಗ್ತಾ ಇಲ್ಲ, ಅಥವಾ ಬೇರೆ ಯಾವುದೋ ಬೇರೆ ತರ ಸಪೋರ್ಟಿಂದನೂ ನಾನು ಮೇಲ್ ಬಂದಿಲ್ಲ. ವಿತ್ ಮೈ ಓನ್ ಏನು ಸಪೋರ್ಟ್ ಮತ್ತೆ ಓನ್ ಸ್ಕಿಲ್ಸ್ ಇಂದನೂ ನಾನು ಬರ್ತಾ ಇರೋದ್ರ ಮೇಲೆ. ಸೊ ಅವ್ರಿಗೆಲ್ಲ ಹೇಳೋದಿಷ್ಟೇ, ಕಾದ್ಬಿಟ್ಟು ನೋಡಿ ಅಂತ. ಓಕೆ, ಝೈ ಫಸ್ಟ್ ಅನ್ನೋ ಒಂದು ಕಂಪ್ನಿ ಹೊಸದಾಗಿ ಲಾಂಚ್ ಆಗ್ತಾ ಇದೆ. ಮಾಡ್ಲಿಂಗ್ ಇಂಡಸ್ಟ್ರಿ, ಮಾಡ್ಲಿಂಗ್ ಆಗಿರ್ಬೋದು, ಇವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ವಿಡಿಯೋಗ್ರಫಿ, ಫೋಟೋಗ್ರಫಿ, ಎವ್ರಿಥಿಂಗ್ ಒಂದ್ ಸ್ಟಾಪ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಮಾತುಗಳು? ಓಕೆ, ಝೈ ಫಸ್ಟ್ ಅನ್ನೋದು ಮಾಡ್ಲಿಂಗ್ ಮ್ಯಾನೇಜ್ಮೆಂಟ್ ನನಗೆ ತುಂಬಾ ಖುಷಿ ಆಯ್ತು. ಏನಂದ್ರೆ ಎಲ್ಲ ಮಾಡ್ಲಿಂಗ್ ಅಲ್ಲಿ ಬರೋರು ತುಂಬಾ ಜನ ಆಸೆ ಇಟ್ಕೊಂಡಿದ್ದಾರೆ. ಹುಡುಗಿರಲ್ಲಿ ಬೇರೆ ತರನೇ ಡ್ರ್ಯಾಗ್ ಆಗ್ತಿದ್ದಾರೆ. ಏನಕ್ಕೆ ಅಂದ್ರೆ ಆಸ್ ಯು ನೋ ಫೀಲ್ಡ್ ಅಲ್ಲಿ
50% ಕಮಿಟ್ಮೆಂಟ್ಸ್ ಅದು ಇದು ಅಂತ ತುಂಬಾ ಆಗಿದೆ. ಅದಕ್ಕೆ ಎದುರ್ಕೋತಾ ಇದಾರೆ, ಬರ್ತಾ ಇಲ್ಲ. ಇನ್ನ ಕೆಲವರು ದುಡ್ಡು ಅಂತ ಕೇಳ್ಬಿಟ್ಟು ಇದ್ ಮಾಡ್ತಾ ಇದ್ದಾರೆ. ಯಾರು ಇವಾಗ ಟ್ಯಾಲೆಂಟ್ ಬಗ್ಗೆ ಸ್ಕಿಲ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಎಲ್ಲ ಏನ್ ಮಾಡ್ತಾರೆ, ಅದು 50 ಇದು 50 ಬರೀ ಅದ್ರ ಮೇಲೆ ಡಿಪೆಂಡ್ ಆಗಿ ಬರ್ತಾರೆ. ಎಷ್ಟೊಂದ್ ಜನ ಸಿಟಿಲೇ ಅಲ್ಲ ಟ್ಯಾಲೆಂಟೆಡ್ಸ್ ಇರೋದು, ಬ್ಯೂಟಿಫುಲ್ ಗರ್ಲ್ಸ್ ಇರೋದು, ಟಾಲ್ ಗರ್ಲ್ಸ್ ಇರೋದು, ಎಲ್ಲ ವಿಲೇಜ್ ಸೈಡ್ ಇದ್ದಾರೆ, ಆ ಸಣ್ಣ ಪುಟ್ಟ ಸಿಟಿಗಳಲ್ಲೂ ಇದ್ದಾರೆ. ಅವರೆಲ್ಲ ಬರಕ್ಕೆ ಕಾರಣ ಏನಾದ್ರು ಒಂದ್ ಬೇಕು, ಲಾಯಲ್ ವೇ ಬರಕ್ ತುಂಬಾ ಜನ ಇದ್ದಾರೆ. ಅದಕ್ಕೊಂದು ಫೀಲ್ಡ್ ಆಗಿ ಇದು ಬರ್ತಾ ಇರತ್ತೆ ಅಂತ ನಾನು ಖುಷಿ ಪಡ್ತೀನಿ. ಅದಕ್ಕೊಂದು ಸಪೋರ್ಟ್ ಆಗಿ ಇದು ನಿಂತಿದೆ ಅಂತ ಅನ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡಿದಕ್ಕೆ. ಥ್ಯಾಂಕ್ ಯು.